ಎಲ್ಲರಿಗೂ ನಮಸ್ಕಾರ. ಇವತ್ತು ಎಲ್ಲ ಮಾಧ್ಯಮ ಮಿತ್ರರಿಗೆ ಕರೆದಿರೋ ಉದ್ದೇಶ ಅಂತಂದರೆ, ಇತ್ತೀಚೆಗೆ 2 ಮೇಜರ್ ಸೈಬರ್ ಕ್ರೈಮ್ ಕಲಬುರಗಿ ನಗರದಲ್ಲಿ ವರದಿಯಾಗಿದ್ದಾವೆ. ಒಂದರಲ್ಲಿ ನಿಯರ್ಲಿ 96 ಲ್ಯಾಕ್ ಅಷ್ಟು ಹಣ ಕಳ್ಕೊಂಡಿದ್ದಾರೆ, ಇನ್ನೊಂದರಲ್ಲಿ 1.26 crore. 2 ಸೈಬರ್ ಫ್ರಾಡ್. ಅದರಲ್ಲಿ ನೇಚರ್ ಆಫ್ ಅಫೆನ್ಸ್ ಅಂತಂದರೆ ಡಿಜಿಟಲ್ ಅರೆಸ್ಟ್. ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿವರೆಗೆ ಸೆನ್ ಪೊಲೀಸ್ ಸ್ಟೇಷನ್ನ ಈ ಒಂದು 2025ರಲ್ಲಿ ಏನು ಒಂದು ಕಾರ್ಯಾಚರಣೆ ಆಗಿದೆ, ಅವರ ಉತ್ತಮ ಒಂದು ಕಾರ್ಯವನ್ನು ತಮ್ಮ ಮುಂದೆ ಇಡಲಿಕ್ಕೆ, ಅದರ ಜೊತೆಗೆ ಇದೇ ವೇದಿಕೆಯ ಮುಖಾಂತರ ಸಾರ್ವಜನಿಕರಲ್ಲಿ ಈ ಸೈಬರ್ ಅಪರಾಧದ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಕೂಡ ಮಾಡಿಸ್ಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ತಾವು ಅಂಕಿಅಂಶಗಳನ್ನು ನಾವು ಕಲೆ ಹಾಕಿ ನೋಡಿದಾಗ ಈ ಸೈಬರ್ ಅಪರಾಧಗಳನ್ನು ನಾವು ವರದಿ ಮಾಡಲಿಕ್ಕೆ ವಿವಿಧ ವೇದಿಕೆ ಇದೆ. ಒಂದು ತಮಗೆಲ್ಲ ತಿಳಿದಿರುವ ಹಾಗೆ ಸೆನ್ ಪೊಲೀಸ್ ಸ್ಟೇಷನ್ ಇದೆ, ನಮ್ಮ ಕಲಬುರಗಿ ನಗರದಲ್ಲಿದೆ. ಅದೇ ರೀತಿ ಜಿಲ್ಲೆಗೂ ಇದೆ, ಪ್ರತಿ ಜಿಲ್ಲೆಯಲ್ಲಿ ಕೂಡ ಸೆನ್ ಪೊಲೀಸ್ ಸ್ಟೇಷನ್ಸ್ ಇದೆ. ಮತ್ತು ಇಂಪಾರ್ಟೆಂಟ್ ಇರುವಂಥದ್ದು ಏನಂತಂದರೆ ಗೋಲ್ಡನ್ ಅವರ್. ಈ ಗೋಲ್ಡನ್ ಅವರ್ ಹಿನ್ನೆಲೆಯಲ್ಲಿ ಏನಾಗಿದೆ, ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅಂತಿದೆ, NCRP ಪೋರ್ಟಲ್, cybercrime.gov.in. ಅಲ್ಲಿನೂ ಕೂಡ ದೂರನ್ನು ನೀಡಬಹುದು. ಅದಲ್ಲದೆ ಇನ್ನೂ ತ್ವರಿತವಾಗಿ ಅಪರಾಧಗಳನ್ನು ವರದಿ ಮಾಡಲಿಕ್ಕೆ, ನೀವು ಕುಳಿತಲ್ಲೇ ಅಪರಾಧಗಳನ್ನು ವರದಿ ಮಾಡಲಿಕ್ಕೆ 1930 ಹೆಲ್ಪ್ಲೈನ್ ಇದೆ. ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ 1930. ಈ 3 ಮುಖಾಂತರ, 3 ವೇದಿಕೆಗಳ ಮುಖಾಂತರ ಅಥವಾ ಟೂಲ್ಸ್ಗಳ ಮುಖಾಂತರ ಸೈಬರ್ ಕ್ರೈಮ್ಗಳನ್ನು ವರದಿ ಮಾಡ್ಬೋದು. ಆದರೂ ಕೂಡ ಒಂದು ಏನಂತಂದರೆ, ಒಂದು ವರದಿ ಆಗ್ತಾ ಇದೆ, ಇನ್ನೂ ಒಂದು ಇದರ ಮೇನ್ ಒತ್ತು ಇರಬೇಕಾಗಿದ್ದು ಪ್ರಿವೆನ್ಷನ್. ಸೊ ಈಗ ಪ್ರಿವೆನ್ಷನ್ಗೆ ಏನಂತಂದರೆ, ಬೇಸಿಕಲ್ಲಿ ಯಾವುದೇ ಸೈಬರ್ ಅಪರಾಧ ವಿಕ್ಟಿಮ್ ಪಾರ್ಟಿಸಿಪೇಟ್ ಮಾಡಲಾರ್ದೆ ಅವರು ಹಣವನ್ನು ಕಳೆದುಕೊಳ್ಳೋದಿಲ್ಲ ಅಥವಾ ಸೈಬರ್ ಅಪರಾಧಕ್ಕೆ ಒಳಗಾಗುವುದಿಲ್ಲ. ಇದ್ರ ಬಗ್ಗೆ ತಮಗೆ ಈ ಒಂದು ಪತ್ರಿಕಾಗೋಷ್ಠಿ ನಂತರ 2-3 ವೀಡಿಯೋಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ.